ಬೋಗನ್ವಿಲ್ಲ ಮತ್ತು ದಾಸವಾಳ ಗಿಡಗಳು ಸಮ್ಮರಲ್ಲಿ ತುಂಬ ಜಾಸ್ತಿ ಹೂ ಬಿಡುತ್ತೆ. ನೀವು ದಾಸವಾಳ ಗಿಡಗಳನ್ನ ಇವಾಗ ತೊಗೊಂಡು ಬಂದರೆ ಮೇ ಎಂಡ್ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಯಾವ ಪಾಟಲ್ಲಿ ತೊಗೊಂಡು ಬಂದಿರ್ತೀರಾ ಅದೇ ಪಾಟಲ್ಲಿ ಇಟ್ಕೋಬೋದು. ಬೋಗನ್ವಿಲ್ಲ ಗಿಡಗಳು ಸಮ್ಮರಲ್ಲೇ ಬೆಳೆಯೋದ್ರಿಂದ ನೀವು ಆ ಗಿಡಗಳನ್ನ ರಿಪೋರ್ಟಿಂಗ್ ಮಾಡ್ಕೋಬೋದು. ಆ್ಯಂಥೋರಿಯಮ್ಸ್, ಇಂಡೋರ್ ಪ್ಲ್ಯಾಂಟ್ಸ್ ಮತ್ತು ಯಾವುದೇ ಪರ್ಮನೆಂಟ್ ಪ್ಲ್ಯಾಂಟ್ಗಳನ್ನ ನೀವು ಯಾವ ಸೀಸನಲ್ಲಿ ಬೇಕಾದರೂ ನರ್ಸರಿಯಿಂದ ತರ್ಬೋದು. ಇವಾಗ ಸಮ್ಮರಲ್ಲಿ ನೀವು ಪರ್ಮನೆಂಟ್ ಪ್ಲ್ಯಾಂಟ್ಗಳನ್ನ ನರ್ಸರಿಯಿಂದ ತಂದಿದ್ರೆ ಒಂದು 15 ದಿನನಾದರೂ ಸ್ವಲ್ಪ ನೆರಳಿರೋ ಕಡೆನೇ ತೆಗೆದಿಡಬೇಕು. ಆ್ಯಂಥೋರಿಯಂ ಗಿಡಗಳನ್ನ ನೀವು ಇವಾಗ ನರ್ಸರಿಯಿಂದ ಪರ್ಚೇಸ್ ಮಾಡ್ಕೊಂಡು ಬಂದರೆ ಏಪ್ರಿಲ್ ಮೇ ಪೂರ್ತಿ ನೆರಳಲ್ಲೇ ಇಡಬೇಕಾಗತ್ತೆ. ಸ್ವಲ್ಪ ಕೂಡ ಬಿಸಿಲು ಬೀಳದೇ ಇರೋವಂಥ ಜಾಗದಲ್ಲಿ ಇಡಬೇಕು. ವಾಟರ್ ಲಿಲೀಸ್ ಮತ್ತು ವಾಟರ್ ಲೆಟ್ಯೂಸ್ ಗಿಡಗಳನ್ನ ಬೆಳೆಯೋರಿಗೆ ಸಮ್ಮರ್ ಬೆಸ್ಟ್ ಅಂತ ಹೇಳ್ಬೋದು. ಗಿಡಗಳು ಸಮ್ಮರಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಆದರೆ ಡೈರೆಕ್ಟ್ ಬಿಸಿಲಿಗೆ ಇಡಬಾರ್ದು. ಸ್ವಲ್ಪ ಸೆಮಿ ಶೇಡಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ವಾಟರ್ ಲಿಲೀಸ್ ತುಂಬ ಹೀಟ್ ಇದ್ದಾಗ ತುಂಬ ಚೆನ್ನಾಗಿ ಹೂ ಬರುತ್ತೆ. ಹಾಗಾಗಿ ವಾಟರ್ ಲಿಲೀಸ್ ಬೆಳೆಯೋ ಇಂಟ್ರೆಸ್ಟ್ ಇರೋರು ಈ ಗಿಡಗಳನ್ನ ಬೆಳಿಬಹುದು. ಪರ್ಮನೆಂಟ್ ಪ್ಲ್ಯಾಂಟ್ಗಳನ್ನ ನೀವು ಯಾವಾಗ ಬೇಕಾದರೂ ಮಾಡ್ಬೋದು. ಇಗ್ಝೋರಾ, ರೋಸ್, ದಾಸವಾಳ, ಬೋಗನ್ವಿಲ್ಲ ಈ ಗಿಡಗಳನ್ನ ನೀವು ಯಾವಾಗ ಬೇಕಾದರೂ ಮಾಡ್ಬೋದು. ಆದರೂ ಸೀಸನಿಗೆ ತಕ್ಕ ಹಾಗೆ ನೀವು ಪ್ಲ್ಯಾಂಟ್ಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ.